ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲವು ದಿನಗಳಿಂದ ಇಂಟರ್ನೆಟ್ನಲ್ಲಿ ಒಂದೇ ಒಂದು ಚಾಕ್ಲೇಟ್ನ ಸದ್ದು ಜೋರಾಗಿದೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮೆಲ್ಲರ ನೆಚ್ಚಿನ ಪಾರ್ಲೆ ಮೆಲೋಡಿ. ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ನೀಡಿದ ಆ ದೃಶ್ಯ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಬನ್ನಿ, ಕೇವಲ ₹1 ಸಿಗುವ ಈ ಪುಟ್ಟ ಚಾಕ್ಲೇಟ್ ಹೇಗೆ ಇಂಟರ್ನ್ಯಾಷನಲ್ ಸ್ಟಾರ್ ಆಯಿತು ಮತ್ತು ಇದರ ಇಂದಿನ ಸಕ್ಸಸ್ ಸ್ಟೋರಿ ಏನು, ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಪಾರ್ಲೆಯನ್ನು 1929ರಲ್ಲಿ ಮೋಹನ್ ಲಾಲ್ ದಯಾಳ್ ಚೌಹಾಣ್ ರವರು ಮುಂಬೈನ ವಿಲೆ ಪಾರ್ಲಿಯಲ್ಲಿ ಸ್ಥಾಪಿಸಿದರು. ಆರಂಭದಲ್ಲಿ ಇದು ಕೇವಲ ಬಿಸ್ಕೆಟ್ ತಯಾರಿಸುವ ಒಂದು ಸಣ್ಣ ಕಂಪನಿಯಾಗಿತ್ತು. 1970ರ ದಶಕದ ಕೊನೆಯಲ್ಲಿ ಪಾರ್ಲೆ ತನ್ನ ಸಿಹಿ ತಿಂಡಿಗಳ ವಿಭಾಗವನ್ನು ವಿಸ್ತರಿಸಲು ನಿರ್ಧರಿಸಿತು. ಆ ಸಮಯದಲ್ಲಿ ಭಾರತದಲ್ಲಿ ಸಿಹಿ ತಿಂಡಿಗಳ ಮಾರುಕಟ್ಟೆ ಅಸಂಘಟಿತವಾಗಿತ್ತು. ಅದನ್ನು ಸಂಘಟಿತ ಬ್ರ್ಯಾಂಡ್ ಆಗಿ ಬದಲಾಯಿಸುವ ಜವಾಬ್ದಾರಿ ಪಾರ್ಲೆಗೆ ಇತ್ತು. 1983ರಲ್ಲಿ ಮೆಲೋಡಿಯನ್ನು ಲಾಂಚ್ ಮಾಡಲಾಯಿತು. ಅಂದು ಮಾರುಕಟ್ಟೆಯಲ್ಲಿ ಕೇವಲ ಸಾದಾ ಚಾಕ್ಲೇಟ್ಗಳು ಅಥವಾ ಹಾಟ್ ಕ್ಯಾಂಡಿಗಳು ಮಾತ್ರ ಇದ್ದವು. ಇದರ ವೈಶಿಷ್ಟ್ಯತೆ ಡಬಲ್ ಲೇಯರ್ ತಂತ್ರಜ್ಞಾನ. ಹೊರಗಡೆ ಕ್ಯಾರಮಲ್ ಮತ್ತು ಒಳಗಡೆ ಚಾಕ್ಲೇಟ್ ತುಂಬುವ ಪ್ರಕ್ರಿಯೆ ಭಾರತೀಯರಿಗೆ ಹೊಸದಾಗಿತ್ತು. ಇದು ಒಂದು ಪ್ರೀಮಿಯಂ ಅನುಭವವನ್ನು ಕೇವಲ ₹1ಗೆ ನೀಡುವ ಪ್ರಯತ್ನವಾಗಿತ್ತು. ಪಾರ್ಲೆ ಮೆಲೋಡಿ ಸಕ್ಸಸ್ ಆಗಿದ್ದೇ ಅದರ ಜಾಹೀರಾತಿನಿಂದ. ಗ್ರಾಹಕರಿಗೆ ಚಾಕ್ಲೇಟ್ ಹೇಗೆ ತಯಾರಿಸಲಾಗುತ್ತದೆ ಎಂಬ ಕುತೂಹಲ ಮೂಡಿಸುವುದೇ ಪಾರ್ಲೆಯ ಮಾಸ್ಟರ್ ಪ್ಲಾನ್ ಆಗಿತ್ತು. ಜಾಹೀರಾತಿನಲ್ಲಿ ಬರುವ ಆ ವಿಶಿಷ್ಟ ಟ್ವಿಸ್ಟ್ ಮತ್ತು ಹಿನ್ನೆಲೆ ಸಂಗೀತ ಬ್ರ್ಯಾಂಡ್ ಅನ್ನು ಇಂದಿಗೂ ಜೀವಂತವಾಗಿಟ್ಟಿದೆ. ಕ್ಯಾರಮೆಲ್ ಅನ್ನು ಸರಿಯಾದ ಹದದಲ್ಲಿ ಕರಗಿಸುವುದು ಮತ್ತು ಅದರೊಳಗೆ ದ್ರವರೂಪದ ಚಾಕ್ಲೇಟ್ ಅನ್ನು ಇಂಜೆಕ್ಟ್ ಮಾಡುವುದು ದೊಡ್ಡ ಸವಾಲಾಗಿತ್ತು. ಇದಕ್ಕಾಗಿ ಪಾರ್ಲೆ ವಿಶೇಷವಾದ ಆಟೋಮೆಟಿಕ್ ಮೆಷಿನ್ಗಳನ್ನು ಬಳಸಿತ್ತು. ದಶಕಗಳು ಕಳೆದರೂ ಮೆಲೋಡಿಯ ರುಚಿ ಬದಲಾಗದಂತೆ ಪಾರ್ಲೆ ಕಾಯ್ದುಕೊಂಡಿದೆ. ಮೆಲೋಡಿಯ ಹೊರಪದರವು ಕ್ಯಾರಮೆಲ್ನಿಂದ ಮಾಡಲ್ಪಟ್ಟಿದೆ. ಸಕ್ಕರೆ, ಗ್ಲೂಕೋಸ್, ಹಾಲಿನ ಪುಡಿ ಮತ್ತು ಬೆಣ್ಣೆಯನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಮಿಕ್ಸ್ ಮಾಡಲಾಗುತ್ತದೆ. ಈ ಮಿಶ್ರಣವನ್ನು ದೊಡ್ಡ ಸ್ಟೀಮ್ ಕುಕ್ಕರ್ನಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಕುದಿಸಲಾಗುತ್ತದೆ. ಇಲ್ಲಿಯೇ ಕ್ಯಾರಮೆಲ್ ತನ್ನ ವಿಶಿಷ್ಟ ಬಣ್ಣ ಮತ್ತು ರುಚಿಯನ್ನು ಪಡೆದುಕೊಳ್ಳುತ್ತದೆ. ಕುದಿಸಿದ ನಂತರ ಮಿಶ್ರಣವು ಸ್ವಲ್ಪ ಗಟ್ಟಿಯಾಗುತ್ತದೆ. ಅದನ್ನು ಯಂತ್ರಗಳ ಮೂಲಕ ಚೆನ್ನಾಗಿ ನಾದಿ ಸ್ಥಿತಿಸ್ಥಾಪಕತ್ವ ಬರುವಂತೆ ಮಾಡಲಾಗುತ್ತದೆ. ಇದು ಮೆಲೋಡಿ ತಯಾರಿಕೆಯ ಅತ್ಯಂತ ಪ್ರಮುಖವಾದ ಹಂತ. ಇಲ್ಲಿಯೇ ಹೊರಗಿನ ಕ್ಯಾರಮೆಲ್ ಮತ್ತು ಒಳಗಿನ ಚಾಕ್ಲೇಟ್ ಒಂದಾಗುತ್ತವೆ. ಇಲ್ಲಿ ಕೋ ಎಕ್ಸ್ಟ್ರೂಡರ್ ಎಂಬ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಈ ತಂತ್ರದಲ್ಲಿ 2 ಭಾಗಗಳಿರುತ್ತವೆ. ಹೊರಗಿನ ಭಾಗವು ಕ್ಯಾರಮೆಲ್ ಅನ್ನು ಟ್ಯೂಬ್ ಆಕಾರದಲ್ಲಿ ಹೊರಹಾಕುತ್ತದೆ. ಒಳಗಿನ ಭಾಗವು ದ್ರವರೂಪದ ಚಾಕ್ಲೇಟ್ ಅನ್ನು ಆ ಕ್ಯಾರಮೆಲ್ ಟ್ಯೂಬ್ನ ಮಧ್ಯಭಾಗಕ್ಕೆ ಪಂಪ್ ಮಾಡಲಾಗುತ್ತದೆ. ನಂತರ ಯಂತ್ರವು ನಿರಂತರವಾಗಿ ಬರುವ ಆ ಕ್ಯಾರಮೆಲ್ ಚಾಕ್ಲೇಟ್ ಅನ್ನು ಸರಿಯಾದ ಗಾತ್ರದಲ್ಲಿ ಕತ್ತರಿಸುತ್ತದೆ. ಕತ್ತರಿಸಿದ ತಕ್ಷಣ ಮೆಲೋಡಿ ಕ್ಯಾಂಡಿಗಳನ್ನು ಡೈಸ್ ಮೂಲಕ ಹಾಯಿಸಲಾಗುತ್ತದೆ. ಇದರಿಂದ ಇವುಗಳಿಗೆ ಮೆಲೋಡಿಗೆ ಇರುವ ಆ ಐಕಾನಿಕ್ ಆಕಾರ ಬರುತ್ತದೆ. ಆಕಾರ ಪಡೆದ ಕ್ಯಾಂಡಿಗಳನ್ನು ತಂಪಾದ ಗಾಳಿ ಬೀಸುವ ಕೂಲಿಂಗ್ ಟನಲ್ ಮೂಲಕ ಕಳಿಸಲಾಗುತ್ತದೆ. ಇದರಿಂದ ಹೊರಗಡೆ ಕ್ಯಾರಮಲ್ ಗಟ್ಟಿಯಾಗುತ್ತದೆ ಮತ್ತು ಒಳಗಿನ ಚಾಕ್ಲೇಟ್ ಸ್ಥಿರವಾಗಿರುತ್ತದೆ. ಪಾರ್ಲೆಯ ಫ್ಯಾಕ್ಟರಿಯಲ್ಲಿ ಪ್ರತಿ ಗಂಟೆಗೆ ಲಕ್ಷಾಂತರ ಕ್ಯಾಂಡಿಗಳು ತಯಾರಾಗುತ್ತವೆ. ಒಳಗಿನ ಚಾಕ್ಲೇಟ್ ಹೊರಗೆ ಸೋರಿಕೆಯಾಗದಂತೆ ತಡೆಯುವುದು ಅತಿ ಮುಖ್ಯ. ಇದಕ್ಕಾಗಿ ಸ್ವಯಂಚಾಲಿತ ಸೆನ್ಸರ್ಗಳನ್ನು ಅಳವಡಿಸಲಾಗಿರುತ್ತದೆ. ಪ್ರತಿಯೊಂದು ಕ್ಯಾಂಡಿಯು ನಿಗದಿತ ತೂಕ ಮತ್ತು ಗಾತ್ರವನ್ನು ಹೊಂದಿದೆಯೇ ಎಂದು ಯಂತ್ರಗಳು ಪರೀಕ್ಷಿಸುತ್ತವೆ. ಮೆಲೋಡಿಯ ಕ್ಯಾರಮಲ್ ಮತ್ತು ಚಾಕ್ಲೇಟ್ನ ಕಾಂಬಿನೇಷನ್ ಅನ್ನು ದಶಕಗಳಿಂದ ಒಂದೇ ರೀತಿ ಉಳಿಸಿಕೊಂಡು ಬಂದಿರುವುದು ಕಂಪನಿಯ ದೊಡ್ಡ ಸಾಧನೆ. ಸ್ನೇಹಿತರೆ, ನಾವು ಇವತ್ತು ಮೆಲೋಡಿಯ ತಯಾರಿಕೆ, ಅದರ ಇತಿಹಾಸ ಮತ್ತು ಅದು ಹೇಗೆ 40 ವರ್ಷಗಳಿಂದ ಭಾರತೀಯರ ಮನೆಗೆದ್ದಿದೆ ಎಂದು ನೋಡಿದೆವು. ಆದರೆ ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಕಳೆದ ಕೆಲವು ದಿನಗಳಿಂದ ಇಂಟರ್ನೆಟ್ನಲ್ಲಿ ನೀವು ಸಣ್ಣ ಚಾಕ್ಲೇಟ್ನ ವೈರಲ್ ಹವಾ ನೋಡುತ್ತಿರಬಹುದು. ಹೌದು, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ನೀಡಿದ ಆ ದೃಶ್ಯ. ಇದು ಕೇವಲ ಒಂದು ಚಾಕ್ಲೇಟ್ ಅಲ್ಲ, ಇದೊಂದು ರಾಜತಾಂತ್ರಿಕ ಸಂಕೇತ. ಕೆಲವು ಸಮಯದ ಹಿಂದೆ ನೆಟ್ಟಿಗರು ಮೋದಿ ಮತ್ತು ಮೆಲೋನಿ ಅವರ ಫೋಟೋಗಳನ್ನು ನೋಡಿ ಮೆಲೋಡಿ ಎಂದು ಮೀಮ್ಗಳನ್ನು ಸೃಷ್ಟಿಸುತ್ತಿದ್ದರು. ಆ ಮೀಮ್ಗೆ ಯಾವುದೇ ಉತ್ತರ ನೀಡುವ ಬದಲು ಮೋದಿ ಅದೇ ಹೆಸರಿನ ಚಾಕ್ಲೇಟನ್ನು ಅವರಿಗೆ ಗಿಫ್ಟ್ ನೀಡುವ ಮೂಲಕ ರಾಜಕೀಯವನ್ನು ಎಷ್ಟು ಸಿಹಿಯಾಗಿ ಮತ್ತು ಸೃಜನಶೀಲವಾಗಿ ನಿಭಾಯಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಒಂದು ಸಣ್ಣ ₹1 ಚಾಕ್ಲೇಟ್ ಇವತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಪವರ್ ಅನ್ನು ಪ್ರತಿನಿಧಿಸುತ್ತಿದೆ ಎಂದರೆ ಅದಕ್ಕಿಂತ ಹೆಮ್ಮೆಯ ವಿಷಯ ಮತ್ತೇನಿದೆ? ಮೆಲೋಡಿ ಕೇವಲ ಒಂದು ಚಾಕ್ಲೇಟ್ ಅಲ್ಲ, ಅದು ಭಾರತ ಸಂಸ್ಕೃತಿಯ ಭಾಗವಾಗಿ ಬೆಳೆದಿದೆ. 1983ರಲ್ಲಿ ಆರಂಭವಾದ ಈ ಪಯಣ 2026ರಲ್ಲಿ ಜಾಗತಿಕ ವೇದಿಕೆವರೆಗೂ ತಲುಪಿದೆ ಎಂದರೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಪಾರ್ಲೆ ಕಂಪನಿಯ ಗುಣಮಟ್ಟವೇ ಕಾರಣ. ಸ್ನೇಹಿತರೆ, ನಿಮಗೂ ಮೆಲೋಡಿ ಅಂದರೆ ಇಷ್ಟನಾ? ನಿಮ್ಮ ಬಾಲ್ಯದಲ್ಲಿ ಮೆಲೋಡಿ ತಿಂದು ಆ ಕ್ಯಾರಮಲ್ ರುಚಿಯನ್ನು ಸವಿದಿದ್ದೀರಾ? ಆ ನೆನಪುಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.